ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10 ನಿಮಿಷದಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊಪ್ಪು, ಅಲಸಂದಿ ಕಾಳು ಹಾಕಿ ಮಾಡುವಂಥ ಸಾಂಬಾರು. ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಸಾಂಬಾರು ಇದು. ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಅಲಸಂದಿ ಕಾಳು ಹಾಕ್ಕೊತ ಇದ್ದೀನಿ. ಒಣ ಕಾಳು ಹಾಕ್ಕೊತಾ ಇದ್ದೀನಿ. ಹಸಿ ನೆನೆಸಿರೋದಲ್ಲ ಅದು. ಒಣ ಕಾಳು ಡೈರೆಕ್ಟಾಗಿ ಬೇಯಿಸ್ಕೊಂಡು ಹಾಕ್ಕೊತಿದ್ದೀನಿ. 10 ನಿಮಿಷದಲ್ಲಿ ಬೇಗ ಆಗುತ್ತೆ. ಸ್ವಲ್ಪ ಬೇಳೆ ಹಾಕ್ತಿದ್ದೀನಿ, ಅದು ಚೆನ್ನಾಗಿ ಮಂದಗಾಗುತ್ತೆ, ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ ಅಂತ ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗೆಲ್ಲ ಅಲಸಂದಿ ಕಾಳು ಬೇಳೆ ಹಾಕಿದ್ದೀನಿ. ಅದಕ್ಕೆ ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದು ಹಸಿಮೆಣ್ಸಿಕಾಯಿ ಡೈರೆಕ್ಟಾಗೆಲ್ಲ ಅದಕ್ಕೆ ಹಾಕಿ ಬೇಯಿಸ್ಕೊತೀನಿ ನಾನು. ಹಸಿಮೆಣ್ಸಿಕಾಯಿ, ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ. ಸೊಪ್ಪು, ಎಲ್ಲ ಥರದ ಸೊಪ್ಪು ಮಿಕ್ಸ್ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು. ಅದನ್ನು ಹೆಚ್ಚಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಒಂದು ನೀರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಒಂದು ನೀರುಳ್ಳಿ. ಆಮೇಲೆ ಸೊಪ್ಪು, ಪಾಲಕ್ಕು, ಮೆಂತ್ಯ, ಎಲ್ಲ ಬೆರಕೆ ಸೊಪ್ಪು ಇರ್ತದಲ್ಲ, ಆ ಥರ ಸೊಪ್ಪೆಲ್ಲ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕುಕ್ಕರಿಗೆಲ್ಲ ಹಾಕ್ತಿದ್ದೀವಿ ಡೈರೆಕ್ಟ್. ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಇಷ್ಟಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರಿಂದು ಲಿಟ್ಲು ಕ್ಲೋಸ್ ಮಾಡಿಬಿಡೋಣ. ಒಂದು 3-4 ವಿಷಲ್ಲು ಕೂಗಿಸ್ಕೊಂಬಿಟ್ರೆ ಬೇಗ ಬೇಯುತ್ತೆ. ಅಲಸಂದಿ ಕಾಳು ಒಣ ಕಾಳಲ್ಲ, ಹಂಗಾಗಿ ಒಂದು 4 ಕೂಗಿಸ್ಬೇಕು. ಇವಾಗ ಕೂಗಾಗಿ ಮೇಲೆ ತಣ್ಣಗಾಗಿದೆ. ಕ್ಲೋಸ್ ಮಾಡಿ ಕುಕ್ಕರಿಂದ ಮುಚ್ಚಳಿಕೆ ತಗೊಳ್ಳೋಣ. ತಗೊಂಡಾದ್ಮೇಲೆ ಈ ಥರ ಮೆತ್ತಗೆ ಬೆಂದಿದೆ ನೋಡಿ. ಈ ಥರ ಫುಲ್ ಎಲ್ಲ ಬೆಂದಿದೆ, ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ನೀರು ಬಸ್ಕೊಂಬಿಡೋಣ ಒಂದು ಬೌಲ್ ತೊಗೊಂಡು. ಆಮೇಲೆ ಅದನ್ನ ಒಂದು ಸ್ವಲ್ಪ ಮಸ್ಕಲ್ ತೊಗೊಂಡು ಮಸ್ತ್ ಬಿಡೋಣ್ರಿ. ಇವಾಗ ಇದನ್ನ ಮಸಿನ ನಿಮ್ಮ ಮನೇಲಿ ಯಾವುದಿರುತ್ತೋ ಅದರಲ್ಲೇ ಮಸ್ಕೋಬೋದು. ನಮ್ಮ ಮನೇಲಿ ಇದೇ ಇರೋದು ಅಂತ ನಾನು ಇದರ ಮಸ್ಕೊಂಡಿದ್ದೀನಿ. ಚಮಚದಾಗೂ ಬೇಕಾದ್ರೂ ಅನ್ಕೋಬೋದು ಹಿಂಗೆ, ಅದಿಲ್ಲ ಅಂದ್ರೂ ಚಮಚದಲ್ಲಿ ಹಿಂಗೆ ಅಂದರೆ ಮೆತ್ತಗ ಬೆಂದಿರುತ್ತಲ್ಲ, ಎಲ್ಲ ಕ್ಲೀನ್ ಆಗುತ್ತೆ. ಇದು ಭಾಳ ರುಚಿ ಕೊಡುತ್ತೆ, ಮಸ್ತಿರೋದಲ್ಲ, ಹಂಗಾಗಿ ರುಚಿನೂ ಕೊಡುತ್ತೆ, ಬೇಗನೂ ಆಗುತ್ತೆ. 10 ನಿಮಿಷದಲ್ಲಿ ಬೇಗನೆ ಆಗುವಂಥ ಸಾಂಬಾರಿದು. ಇವಾಗಿದು ಎಲ್ಲ ಇದಾದಮೇಲೆ ಅದು ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಭಾಳ ಗಟ್ಟಿ ಬೇಡ, ತೆಳ್ಳಗಿದ್ರೆ ಸಾಕು. ಸಾಂಬಾರು ಮುದ್ದಿಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಾಗುತ್ತೆ. ಇವಾಗಿದೆ ಸಾಂಬಾರೆಲ್ಲ ರೆಡಿಯಾಗಿದೆ. ಇದನ್ನ 1 ನಿಮಿಷ ಕುದಿಸಿ ಕುದಿಯೋಕೆ ಇಟ್ಕೊತಾನೆ. ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಮನೆ ಸಾಂಬಾರು ಪುಡಿನೇ ಇದು, ನಮ್ಮ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನೇ ಹಾಕ್ತಿರೋದು, ಬೇರೆ ಏನೂ ಹಾಕಲ್ಲ. ಉಪ್ಪು, ಸಾಂಬಾರು ಪುಡಿ, ಅರಿಶಿನ ಪುಡಿ ಇಷ್ಟು ರುಚಿ. ಆಗಲೇ ಒಂಚೂರು ಉಪ್ಪು ಹಾಕಿದ್ದೇವಲ್ಲ, ಈಗ ಒಂಚೂರು ಟೇಸ್ಟಿಗೆ ತಕ್ಕಂಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ನೋಡಿ ಯಾವ್ದಕ್ಕೆ ಬಂದಿದೆ. ಕುದ್ರೆ ಸರಿ ಹೋಗುತ್ತೆ. ಭಾಳ ಗಟ್ಟಿನೂ ಬೇಡ, ಇತ್ತಾಗೆ ತೆಳುನೂ ಬೇಡ ನನಗೆ. ಇದನ್ನ ಒಂದು ಬೇರೆ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಜಬ್ಬಿಟ್ಕೊಂಡಿದ್ದೀನಿ ನಾನು.
ಬೆಳ್ಳುಳ್ಳಿ, ಒಂದು ಸಣ್ಣ ಈರುಳ್ಳಿ, ಕರಿಬೇವು ಇಷ್ಟು ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಹಿಂಗು ಇದನ್ನು ಸ್ವಲ್ಪ ರೋಸ್ಟ್ ಆಗೋ ಮಟ್ಟ ಹುರ್ಕೊಂಡು ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಸಾಂಬಾರು ಪಾತ್ರೆ ರೆಡಿಯಾಗಿದೆ, ಕುದೀತೈತಿ. ಇದನ್ನ ಹಾಕ್ಕೊಂಡ್ರೆ ಸಾರು ರೆಡಿಯಾಗಿದೆ ಅಂತ. ಒಂದು 5-10 ನಿಮಿಷ ಕುದ್ರೆ ಸಾಕು. ಎಲ್ಲ ಬೆಂದಿರುತ್ತಲ್ಲ, ಭಾಳ ಕುದಿಯೋ ಅವಶ್ಯಕತೆ ಏನಿರಲ್ಲ. 5 ನಿಮಿಷ ಕುದ್ರೆ ಸಾಕು. ಈ ಥರ ಪಳ ಪಳ ಕುದೀತೈತೆ ನೋಡಿ. ಇವಾಗ ರೆಡಿಯಾಗಿದೆ ಸಾಂಬಾರು. ಅನ್ನ ತಟ್ಟೆಗೆ ಉಪ್ಪಿನಕಾಯಿ, ಅನ್ನ, ಸಾಂಬಾರು ಇಲ್ಲಾಂದರೆ ಮುದ್ದೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಭಾಳ ಟೇಸ್ಟಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಉಪ್ಪಿನಕಾಯಿ ಜೊತೆ ಭಾಳ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದೈತೆ ಅಂತ ಕಮೆಂಟ್ ಮಾಡಿ. ನಾನು ಉಪ್ಪಿನಕಾಯಿ ಮಾಡಿರೋ ವಿಡಿಯೋ ಇದೆ, ಒಂದ್ಸರಿ ಬೇಕು ಅಂದರೆ ಅದರ ಚೆಕ್ ಮಾಡ್ಕೊಳ್ಳಿ. ರೆಡಿ ಆಗಿದೆ ಸಾಂಬಾರು. ಸಖತ್ತಾಗಿರೋ ಟೇಸ್ಟಿಯಾಗಿರೋ ಸಾಂಬಾರು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು.